ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಮತ್ತೆ ಕಲ್ಲು ತೂರಾಟ ಆಗಿದೆ. ಯಾವಾಗ್ಲೂ ಮೆರವಣಿಗೆ ಆಗೋ ಸಂದರ್ಭದಲ್ಲಿ ಅನ್ಯ ಕೋಮಿನ ಯುವಕರು ಬರೋದು, ಕಲ್ಲು ತೂರೋದು, ಗಲಭೆ ದೊಂಬಿ ಎಬ್ಬಿಸುವ ಕೆಲಸಗಳು ಪ್ರತಿ ವರ್ಷ ಆಗ್ತಾ ಇರೋದು ಯಾಕೆ? ಪೊಲೀಸರು ಭದ್ರತೆ ಒದಗಿಸುವಲ್ಲಿ ವಿಫಲರಾದ್ರ ಅನ್ನೋದು ಕೂಡ ಪ್ರಶ್ನೆ. ಕಳೆದ ವರ್ಷ ನಾಗಮಂಗಲ, ಈ ವರ್ಷ ಮದ್ದೂರಲ್ಲಿ ಗಣೇಶ ಮೆರವಣಿಗೆಯ ಸಂದರ್ಭದಲ್ಲೇ ಕಲ್ಲು ತೂರಿದ್ದಾರೆ ಅನ್ಯ ಕೋಮಿನ ಯುವಕರು ಅನ್ನುವಂತಹ ಆರೋಪ. ಮೆರವಣಿಗೆ ವೇಳೆ ಕಲ್ಲು ತೂರಿದ್ದಾರೆ ಅನ್ಯ ಕೋಮಿನ ಗುಂಪಿನವರು. ಮದ್ದೂರಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲೇ ಭಾರೀ ಗಲಾಟೆ ಆಗೋಗಿದೆ. ಕಲ್ಲು ತೂರಾಟದ ಘಟನೆಯಿಂದ ಮದ್ದೂರು ಸದ್ಯ ಅಲ್ಲಿನ ಪರಿಸ್ಥಿತಿ ಉದ್ವಿಗ್ನ ಅಂತ ಹೇಳಲಾಗ್ತಾ ಇದೆ. ಘಟನೆಯಲ್ಲಿ 2 ಕೋಮಿನ ಯುವಕರಿಗೂ ಕೂಡ ಗಾಯವಾಗಿದೆ. ಅವರೆಲ್ಲರನ್ನ ಕೂಡ ಮದ್ದೂರು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕೃತ್ಯ ಖಂಡಿಸಿ ರಾತ್ರಿಯೇ ಹಿಂದೂ ಯುವಕರು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು. ಪ್ರತಿಭಟನೆಗಳಾಗೋಯ್ತು. ರಕ್ಷಣೆ ಕೊಡದ ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ ಯುವಕರು. ಗುಂಪು ಚದುರಿಸಿ ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ ಸದ್ಯ ಪೊಲೀಸರು. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಅತಿ ಹೆಚ್ಚಿನ ಭದ್ರತೆಯನ್ನ ಸ್ಥಳದಲ್ಲಿ ಒದಗಿಸಿದ್ದಾರೆ. ಇದು ಎಕ್ಸಾಕ್ಟ್ಲಿ ದೃಶ್ಯ ಮಂಡ್ಯದ ಮದ್ದೂರಲ್ಲಿ ರಾತ್ರಿ ನೋಡೋದಕ್ಕೆ ಸಿಕ್ಕಿರುವಂತಹ ದೃಶ್ಯ. ಮೋಸ್ಟ್ಲಿ ರಾಜ್ಯದ ಜನ ಲಾಸ್ಟ್ ವರ್ಷ ಕೂಡ, ಅಂದ್ರೆ ಹೋದ ವರ್ಷ ಕೂಡ ಇದೇ ರೀತಿ ಗಲಾಟೆಗಳು ಗಣೇಶ ವಿಸರ್ಜನೆಯ ಸಂದರ್ಭದಲ್ಲೇ ಹೋಗುತ್ತೆ. ಮಸೀದಿಯ ಮುಂಭಾಗದಲ್ಲಿ ಮೆರವಣಿಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲೇ ಕಾದು ಕುಳಿತಿತ್ತು ಒಂದು ಅನ್ಯ ಕೋಮಿನ ಗುಂಪಿನ ಯುವಕರ ತಂಡ. ಕಲ್ಲು ತೂರಾಟ ಆಗುತ್ತೆ, ಗಲಾಟೆಗಳಾಗುತ್ತೆ, ದೊಂಬಿ ಎಬ್ಬಿಸುವ ಉದ್ದೇಶನೇ ಇತ್ತು ಆ ಯುವಕರದ್ದು ಅನ್ನುವಂತ ಆರೋಪಗಳು ಕೂಡ ಕೇಳೋದಕ್ಕೆ ಸಿಕ್ತು. ಇಷ್ಟೆಲ್ಲ ಪರಿಸ್ಥಿತಿ ಕೈತಪ್ಪಿ ಹೋಗಿದ್ರು ಕೂಡ ಈ ಬಾರಿಯೂ ಕೂಡ ಯಾಕೆ ಪೊಲೀಸರು ಭದ್ರತೆ ಒದಗಿಸುವಲ್ಲಿ ವಿಫಲರಾದ್ರು ಅನ್ನೋದು ಪ್ರಶ್ನೆ. वीडियो